ಸರ್ಕಾರಿ ಆಸ್ಪತ್ರೆಗೆ ಸಾಕಷ್ಟು ರೋಗಿಗಳು ಹೋಗುವುದಕ್ಕೆ ಹಿಂಜರಿತಾರೆ. ಚಿಕಿತ್ಸೆಗಿಂತ ಹೆಚ್ಚಾಗಿ ಊಟ ಸರಿ ಇರಲ್ಲ ಅನ್ನೋ ಕಂಪ್ಲೇಂಟ್ಗಳೇ ಹೆಚ್ಚು. ಆದ್ರೀಗ ಸರ್ಕಾರ ಆಸ್ಪತ್ರೆಗಳ ಮೆನು ಚೇಂಜ್ ಮಾಡ್ತಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬದಲಾಗಲಿದೆ ಫುಡ್ ಮೆನು. ಬೆಂಗಳೂರಿನ 3 ಪ್ರಮುಖ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ಊಟ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗೋ ಊಟದ ಬಗ್ಗೆ 10 ಕಂಪ್ಲೇಂಟ್ ಇದೆ. ಇದೀಗ ಆಹಾರ ಪದ್ಧತಿ ಸುಧಾರಣೆಗೆ ಸರ್ಕಾರ ಮುಂದಾಗಿದೆ. ಇಸ್ಕಾನ್ ಸಹಯೋಗದೊಂದಿಗೆ ನಗರದ 3 ಪ್ರಮುಖ ಆಸ್ಪತ್ರೆಯಲ್ಲಿ ಆಹಾರ ವಿತರಣೆಗೆ ಮುಂದಾಗಿದೆ. ಕೆಸಿ ಜನರಲ್ ಆಸ್ಪತ್ರೆ, ಜಯನಗರ ಜನರಲ್ ಆಸ್ಪತ್ರೆ, ಸರ್ ಸಿವಿ ರಾಮನ್ ಜನರಲ್ ಆಸ್ಪತ್ರೆಗಳಲ್ಲಿ ಸದ್ಯ ಆಹಾರ ಪದ್ಧತಿ ಬದಲಾಗಲಿದೆ. ಆಸ್ಪತ್ರೆಯಲ್ಲಿನ ಹೊಸ ಮೆನು ಏನು ಅಂತ ನೋಡೋದಾದ್ರೆ, ಸರ್ಕಾರಿ ಆಸ್ಪತ್ರೆ ಊಟದ ಮೆನು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಳಿಗ್ಗೆ ಉಪಹಾರಕ್ಕೆ ಚಿತ್ರಾನ್ನ, ರೊಟ್ಟಿ, ಉಪ್ಪಿಟ್ಟು, ಪೌಷ್ಟಿಕ ಕಾಳುಗಳು ಸಿಗಲಿವೆ. ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ರೊಟ್ಟಿ, ಚಪಾತಿ, ಸಾಗು, ಸಾಂಬಾರ್, ಪಲ್ಯ, ಪಾಯಸ, ಮೊಟ್ಟೆ, ಹಾಲು, ಹಣ್ಣು ಸಿಗಲಿದೆ. ಸುತ್ತೋಲೆಯಲ್ಲಿ ಇದೆ, ಅವರೇ ಕೊಡ್ತಾರೆ ನಮ್ಮ ಮನಸ್ಸಿಗೆ. ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಮತ್ತೆ ಕಾಫಿ, ಟೀ ಇವೆಲ್ಲ ಅವರೇ ಸಪ್ಲೈ ಮಾಡಿ. ಇಸ್ಕಾನ್ ಸಂಸ್ಥೆ ಜೊತೆಗೆ ಸರ್ಕಾರ 9 ತಿಂಗಳ ಅವಧಿಗೆ 1,37,00,000 ರೂಪಾಯಿ ವೆಚ್ಚ ಒಪ್ಪಂದ ಮಾಡಿಕೊಳ್ಳಲಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಪ್ಪೆ ಊಟ ತಿಂದು ರೋಸಿ ಹೋಗಿದ್ರು. ಹೊಸ ಮೆನುವಿನಿಂದಾದ್ರೂ ರೋಗಿಗಳಿಗೆ ರುಚಿಕರ, ಶಕ್ತಿಯುತ ಫುಡ್ ಸಿಗುತ್ತಾ ನೋಡಬೇಕು.